ಸದ್ಯಕ್ಕೆ ಈಗ 13 ಪಾಯಿಂಟ್ಗಳನ್ನು ಕವರ್ ಮಾಡಬೇಕು ಅವರು. ಇನ್ನೂ 5 ಪಾಯಿಂಟ್ ಇದೆ. ಆತನೇ ಹೇಳಿರೋ ಪ್ರಕಾರ ತುಂಬ ಶವಗಳನ್ನ ಈ ಜಾಗದಲ್ಲಿ ಹಾಕಿದ್ದೀನಿ ಅಂತಂದ್ಬಿಟ್ಟು. ಸೊ ಇವತ್ತು 9ನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಆರಂಭ ಆಗುತ್ತೆ. ರಸ್ತೆ ಬದಿಯಲ್ಲೇ ಇದೆ ಪಾಯಿಂಟ್ ನಂಬರ್ 9. ಇವೆಲ್ಲ ಇನ್ನು ಮುಂದಕ್ಕೆಲ್ಲ ರಸ್ತೆ ಬದಿಯಲ್ಲೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಕಾರ್ಮಿಕರು ಮತ್ತು ಮಿನಿ ಹಿಟಾಚಿ ಬಳಸಿ ಅಗೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಿನಿ ಹಿಟಾಚಿ ಕ್ಲೀನ್ ಮಾಡೋದಕ್ಕೆ ಬರುತ್ತೆ. ಆಮೇಲೆ ಗುಂಡಿ ತೋಡ್ತಕ್ಕಂಥದ್ದು ಜನರೇ, ಕಾರ್ಮಿಕರೇ ತೋಡ್ತಾರೆ. 5ನೇ ದಿನದ ಕಾರ್ಯ 11 ಗಂಟೆ ಹಾಗೆ ಆರಂಭ ಆಗುತ್ತೆ. ಗೊತ್ತಿಲ್ಲ, ಇಟ್ ಡಿಪೆಂಡ್ಸ್. ಯಾಕೆಂದರೆ ನಿಮಗೆ ಪಾಯಿಂಟ್ ನಂಬರ್ 9ರಲ್ಲಿ ಏನಾದರೂ ಸಿಕ್ಕಿದ್ರೆ ಅದೇ ಜಾಗದಲ್ಲೇ ಮತ್ತಷ್ಟು ಅಗಿಯುವಂತಹ ಕೆಲಸ ಆಗುತ್ತೆ, ಲೇಟ್ ಆಗುತ್ತೆ. ಸಿಗಲಿಲ್ಲ ಅಂದರೆ ಬೇಗ ಬೇಗ ಮುಂದಕ್ಕೆ ಹೋಗ್ತಾರೆ. 9, 10, 11 ಇವತ್ತು ಎಷ್ಟು ಸ್ಥಳಗಳಲ್ಲಿ ಅವರು ಗುಂಡಿ ತೆಗಿತಾರೆ ಅಂತಕ್ಕಂಥದ್ದು ಅಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಯಾಕೆಂದರೆ ಈಗ ಮೊನ್ನೆ ನೆನಪಿಟ್ಕೋಬೋದು ನಿಮಗೆ, ಆ ಮೂಳೆಗಳು ಸಿಕ್ಕ ದಿನ ಒಂದೇ ಪ್ಲೇಸಲ್ಲಿ ಅಗದಿದ್ದು. ಪಾಯಿಂಟ್ ನಂಬರ್ 6ಅಲ್ಲಿ ಒಂದೇ ಪ್ಲೇಸ್ ಇಡೀ ದಿನ ಆಗಿದ್ರು. ಸೊ ಹಾಗಾಗಿ ಇವತ್ತು ಕೂಡ ನಾವು ನೆನ್ನೆನೂ ಹೇಳ್ತಾ ಇದ್ವಿ, ನೆನ್ನೆ ಏನೂ ಸಿಗಲಿಲ್ಲ ಬಿಡಿ, ಇವತ್ತು ಸಿಕ್ಕಿದ್ರೆ ಲೇಟ್ ಆಗುತ್ತೆ. ಸಿಗಲಿಲ್ಲ ಅಂತಂದರೆ 9 ಆದಮೇಲೆ 10, 11 ಮುಂದಕ್ಕೆ ಅದು ಹೋಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಇನ್ನು ಮುಂದಕ್ಕೆ 9, 10, 11, 12, 13ನೇ ಪಾಯಿಂಟ್ನಲ್ಲಿ ಏನಾದರೂ ಬೇರೆ ರೀತಿಯ ಸವಾಲುಗಳು ಎದುರಾಗಬಹುದಾ ಗುಂಡಿ ತೋಡುವಂತಹ ಸಂದರ್ಭದಲ್ಲಿ, ಅಥವಾ ಆ್ಯಸ್ ಯೂಶುವಲ್ ಪ್ರೊಸೀಜರ್ ಇವತ್ತು ಕೂಡ ಮುಂದುವರಿಯುತ್ತಾ ಅಂತ? ಅರವಿಂದ್, 13ನೇ ಪಾಯಿಂಟ್ ಮಾತ್ರ ಈಗ ಒಂದು ಸವಾಲಾಗಿರುವಂಥದ್ದು. ಯಾಕಂದರೆ ಒಂದು ದೊಡ್ಡ ಏರಿಯಾವನ್ನು ಆತ ಮಾರ್ಕ್ ಮಾಡಿದ್ದಾನೆ ಮತ್ತು ಆ ಏರಿಯಾದ ಮಧ್ಯದಲ್ಲೇ ಟ್ರಾನ್ಸ್ಫಾರ್ಮರ್ ಮರ ಇದೆ. ಹಾಗಾಗಿ ಆ ಟ್ರಾನ್ಸ್ಫಾರ್ಮರನ್ನು ಅಲ್ಲಿಂದ ಎತ್ತಂಗಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಎಲ್ಲೆಲ್ಲಿ ಗುರುತಿಸಿದ್ದಾನೆ ಅಲ್ಲಿ ಸುತ್ತಮುತ್ತ ಜಾಗದಲ್ಲಿ ಮಾಡಬೇಕಾಗ್ಬೋದು. ಅದನ್ನು ಹೊರತುಪಡಿಸಿದರೆ ಸವಾಲಿರುವಂಥದ್ದು ಸಾರ್ವಜನಿಕರನ್ನು ಕಂಟ್ರೋಲ್ ಮಾಡುವಂಥದ್ದು. ಯಾಕಂದರೆ ರಸ್ತೆಯ ಪಕ್ಕದಲ್ಲೇ ಕಾಣಿಸುವಂಥದ್ದು. ಇಷ್ಟು ದಿವಸ ಯಾವುದು ಕಾಣ್ತಾ ಇರಲಿಲ್ಲ. ಒಂದು ನದಿ ಪಾತ್ರದಲ್ಲಿ ಅಥವಾ ಕಾಡಿನ ಒಳಗೆ ನಡೀತಾ ಇತ್ತು. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ನಡೆದರೂ ಕೂಡ ಅದರ ಸುತ್ತ ಗಿಡ ಗಂಟಿಗಳು ಬೆಳೆದು ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತೇ ಆಗ್ತಿರಲಿಲ್ಲ. ಆದರೆ ಇವತ್ತು ಇರುವಂತಹ ಸವಾಲು ಈ 4 ಪಾಯಿಂಟ್ಗಳು ಕೂಡ 9, 10, 11, 12 4 ಪಾಯಿಂಟ್ಗಳು ರಸ್ತೆಗಳ ಪಕ್ಕದಲ್ಲೇ ಇದೆ. ಕೇವಲ 5-6 ಮೀಟರ್ನ ಹತ್ತಿರದಲ್ಲೇ ಇರೋದ್ರಿಂದ ಜನರನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲು. ಅದರ ಜೊತೆಗೆ ನೀರಿನ ಹರಿವು ಇಲ್ಲ. ಅದು ಗುಡ್ಡದ ಬುಡದಲ್ಲೇ ಇರೋದ್ರಿಂದ ಅಲ್ಲಿ ಯಾವುದು ನೀರಿನ ಹರಿವು ಇಲ್ಲ. ಹಾಗಾಗಿ ಬೇಗ ಬೇಗ ಆಗಬಹುದು. ಆದರೆ ಒಂದು ಪಾಯಿಂಟಲ್ಲಿ ಏನಾದರೂ ಮೂಳೆಗಳು ಸಿಕ್ಕರೆ ಅದನ್ನು ಮತ್ತಷ್ಟು ಡೀಪ್ ಆಗಿ ಮತ್ತು ಅಗಲವಾಗಿ ಅಳಿಬೇಕಾಗ್ತದೆ ಮತ್ತು ಎಲ್ಲವನ್ನ ಕೂಡ ಅವರು ತೆಗೆದಿಡಬೇಕಾಗ್ತದೆ. ಹಾಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯದವರಿಗೆ ಅತಿ ಹೆಚ್ಚು ಕೆಲಸ ಇರ್ತದೆ. ಅಂತಹ ಸಂದರ್ಭದಲ್ಲಿ ಹೊಂಡ ತೋಡುವವರು ತೋಡಿ ಮುಂದಿನ ಪಾಯಿಂಟ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾರೆ. ಆದರೆ ವಿಧಿವಿಜ್ಞಾನ ಪ್ರಯೋಗಾಲಯದವರು ಎಲ್ಲವನ್ನ ಸೆಕ್ಯೂರ್ ಮಾಡಿ, ಮಳೆ ಬರುವಂತಹ ಸಂದರ್ಭದಲ್ಲಿ ಶೆಲ್ಟರ್ ನಿರ್ಮಾಣ ಮಾಡಿ ಎಲ್ಲ ವಸ್ತುಗಳನ್ನು ಅಲ್ಲಿ ರೆಸ್ಕ್ಯೂ ಮಾಡುವ ಒಂದು ಕೆಲಸ ಇರೋದ್ರಿಂದ ಅದು ಸಂಜೆಯವರೆಗೂ ಕೂಡ ಅದು ಮುಂದುವರಿಯುವಂಥ ಸಾಧ್ಯತೆ ಇದೆ. 6ನೇ ಪಾಯಿಂಟ್ನಲ್ಲಿ ಹಾಗೆ ಆಗಿತ್ತು. 11ಕ್ಕೆ ಶುರುವಾದ್ದು ಸಂಜೆ 7:30, 8 ಗಂಟೆಯವರೆಗೂ ಕೂಡ ಮುಂದುವರಿತು. ಹಾಗಾಗಿ ಏನಾದರೂ ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದು ಮತ್ತಷ್ಟು ಗಂಟೆಗಟ್ಟಲೆ ಪ್ರೊಸೀಜರ್ಗಳು ಆಗ್ತಾ ಇರ್ತದೆ. ಹಾಗಾಗಿ ಅಲ್ಲಿಗೆ ಸ್ಟಕ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಹೊರತುಪಡಿಸಿದರೆ ನೀರು ಅಲ್ಲಿ ಹರಿತಾ ಇಲ್ಲ ಮತ್ತು ಇವತ್ತು ವಾತಾವರಣ ಬಹಳ ತಿಳಿಯಾಗಿದೆ. ಮಳೆ ಕೂಡ ಇಲ್ಲ. ನಿನ್ನೆ ಮೊನ್ನೆ ಕೂಡ ಮಳೆ ಇರಲಿಲ್ಲ. ಮೊದಲ 1-2 ದಿವಸ ವಿಪರೀತ ಮಳೆಯಿಂದಾಗಿ ಬಹಳ ಸ್ಲೋ ಆಗಿತ್ತು. ಅರವಿಂದ್, ರೈಟ್. ದೀಪಕ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ 11 ಗಂಟೆ ನಂತರ ಆರಂಭ ಆಗುತ್ತೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್, ನಿಮಗೆ ಆಯಾ ಕ್ಷಣದ ಮಾಹಿತಿ ಎಲ್ಲವನ್ನ ಕೂಡ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ.